ಎಲ್ಲಾ ಗೃಹಲಕ್ಷ್ಮಿಗೂ ಕೂಡ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಬೇಗ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಈಗಾಗಲೇ ಹಣ ಕೂಡ ಜಮೆ ಆಗಿರೋದು ಕಮೆಂಟ್ಗಳು ಬರ್ತಿದ್ದಾವೆ. ಇನ್ನೊಂದು ಕಡೆಗೆ 32ನೇ ಕಂತು ಹಣ ಕೂಡ ಈಗಾಗಲೇ ಬಿಡುಗಡೆ ಆಗಿರೋದು. ಇನ್ನೊಂದು ಕಡೆಗೆ ಕರ್ನಾಟಕದಲ್ಲಿ ದಿಢೀರಂತ ಗುಟ್ಕಾ ಪಾನ್ ಮಸಾಲೆ ಎಲ್ಲಾ ಕೂಡ ಬ್ಯಾನ್ ಬ್ಯಾನ್ ಬ್ಯಾನ್. ಹೌದು, ದಿಢೀರಂತ ರಾಜ್ಯ ಸರ್ಕಾರ ಮಹತ್ವದ ಆದೇಶ ಕೂಡ ಹೊರಡಿಸಿರುವಂತದ್ದು. ಗುಟ್ಕಾ ಮಾರಾಟ ಮಾಡೋದು, ಶೇಖರಣೆ ಮಾಡಿಡೋದು, ಮಾರಾಟ ಮಾಡೋದು ಕೂಡ ಪೂರ್ತಿ ಬ್ಯಾನ್ ಅಂತ ಘೋಷಣೆ ಮಾಡಲಾಗಿದೆ. ಇದ್ರ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ. ಇನ್ನು ಕರ್ನಾಟಕ ಬಂದ್ ದಿನ ಏನಿರುತ್ತೆ ಏನಿರೋದಿಲ್ಲ ನೋಡಿ. ಇವತ್ತು ಕರ್ನಾಟಕ ಬಂದ್ ಅಂತ ಘೋಷಣೆ ಆಗಿದೆ. ಹಾಗಾದ್ರೆ ಏನೆಲ್ಲ ಓಪನ್ ಇರುತ್ತೆ, ಏನು ಓಪನ್ ಇರೋದಿಲ್ಲ, ಎಲ್ಲ ಅಪ್ಡೇಟ್ ಕೂಡ ನಿಮಗೆ ಇದೇ ವಿಡಿಯೋದಲ್ಲಿ ಸಿಗುತ್ತೆ. ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡೋದನ್ನ ಮರಿಬೇಡಿ. ಇನ್ನು ವೀಕ್ಷಕರೇ, ನಮ್ಮ ಕರ್ನಾಟಕ ಸರ್ಕಾರದಿಂದ 6ನೇ ಗ್ಯಾರಂಟಿ ನಿಮಗೆಲ್ಲ ಗೊತ್ತೇ ಇದೆ. ಈಗ 7ನೇ ಗ್ಯಾರಂಟಿ ಕೂಡ ಘೋಷಣೆ ಮಾಡಲಾಗಿದೆ. ಹೌದು ವೀಕ್ಷಕರೇ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು 6ನೇ ಗ್ಯಾರಂಟಿ ಜೊತೆಗೆ 7ನೇ ಗ್ಯಾರಂಟಿ ಏನು ಅಂತ ಕೂಡ ನೋಡೋಣ. 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ ಯೋಜನೆ. ಈಗ 7ನೇ ಗ್ಯಾರಂಟಿ ಯಾವುದು? ಇದು ಹೊಸ ಗ್ಯಾರಂಟಿ ಬಗ್ಗೆ ದೊಡ್ಡ ಒಂದು ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ ಬಂದಿರುವಂತದ್ದು. ಇನ್ನು ಕೊನೆಯದಾಗಿ ನಾವು ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ. ನೀವು BPL ಕಾರ್ಡು, ಅಂತ್ಯೋದಯ ಕಾರ್ಡ್ ಹೊಂದಿದ್ರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮಗೆ ದೊಡ್ಡ ಗುಡ್ ನ್ಯೂಸ್ ಕೂಡ ಬಂದಿದೆ ರಾಜ್ಯ ಸರ್ಕಾರದಿಂದ. ಇನ್ನೊಂದು ಕಡೆಗೆ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅಕ್ಕಿ ಜೊತೆಗೆ ಈ 6-7 ಆಹಾರ ಸಾಮಗ್ರಿಗಳು ಕೂಡ ನಿಮಗೆ ಉಚಿತವಾಗಿ ಸಿಗಲಿದೆ ರಾಜ್ಯ ಸರ್ಕಾರದಿಂದ. ಎಲ್ಲ ಒಂದು ಅಪ್ಡೇಟ್ ನೋಡೋಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ಗೃಹಲಕ್ಷ್ಮಿಯರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಿಮಗೆ ಸೂಪರ್ ಗುಡ್ ನ್ಯೂಸ್ ಕೂಡ ಇದೆ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 32ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಅಕೌಂಟ್ಗೆ ಜಮೆ ಆಯ್ತಾ? ಯಾಕಂದ್ರೆ ತುಂಬಾ ಜನರಿಗೆ 32ನೇ ಕಂತು ಹಣ ಈಗ ಜಮೆ ಆಗೋದಕ್ಕೆ ಶುರು ಆಗ್ತಾ ಇದೆ. ಸೊ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಹಣ ಜಮೆ ಆಗಿದೆ ನೋಡಿ, ಒಮ್ಮೆ ಬಾರಿ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಖಾತೆ ಕೂಡ ಚೆಕ್ ಮಾಡ್ಕೊಳ್ಳಿ. 2,000 ರೂಪಾಯಿ ನಿಮಗೆ ಹಣ ಬಂದಿರಬಹುದು. ಯಾಕಂದ್ರೆ ಈಗಾಗಲೇ ಹಣ ಬಿಡುಗಡೆ ಆಗಿದೆ. ಈ ಬಾರಿ 2,443 ಕೋಟಿ ರೂಪಾಯಿ ಹಣವನ್ನ ಖುದ್ದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರೇ ಗೃಹಲಕ್ಷ್ಮಿಯರಿಗೆ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು. ಈ ಮಾಹಿತಿ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ದಿನೇಶ್ ಗೂಳಿಗೌಡ ಸರ್ ಅವರು ಕೊಟ್ಟಿರುವಂತದ್ದು. ಗ್ಯಾರಂಟಿ ಯೋಜನೆಯ ಪ್ರಾಧಿಕಾರದ ಉಪಾಧ್ಯಕ್ಷರಾದಂತವರು ಈ ಒಂದು ಘೋಷಣೆ ಮತ್ತು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಗೃಹಲಕ್ಷ್ಮಿಯರಿಗೆ ಹಣ ಕೂಡ ಯಾವಾಗ ಜಮೆ ಆಗುತ್ತೆ? 2-3 ದಿನದಲ್ಲಿ ಹಣ ಜಮೆ ಆಗುತ್ತೆ ಅಂತ ಒಂದು ಘೋಷಣೆ ಕೂಡ ಮಾಡಿದ್ರು. ಸೊ ಪ್ರಕಾರ ಈ ಒಂದು ವಾರದಲ್ಲಿ ನಿಮಗೆ ಹಣ ಜಮೆ ಆಗುವ ಸಾಧ್ಯತೆ ಇದೆ. ಸೊ ಯಾರಿಗೆಲ್ಲ ಹಣ ಬಂದಿಲ್ಲ ಯಾರು ಕೂಡ ಚಿಂತೆ ಪಡಬೇಡಿ. ಈ ಒಂದು ವಾರ ಅಂದ್ರೆ ನೋಡಿ 20ನೇ ತಾರೀಕಿನವರೆಗೂ ನೀವು ಕಾಯಿರಿ. 20ನೇ ತಾರೀಕಿನ ಒಳಗೆ ನೀವು ಇನ್ನೊಮ್ಮೆ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಯಾರಿಗೆಲ್ಲ 31ನೇ ಕಂತು ಹಣ ಬಂದಿದೆ, ನಿಮಗೆ 32ನೇ ಕಂತು ಹಣ ಈ ವಾರದಲ್ಲಿ ಜಮೆ ಆಗಲಿದೆ ವೀಕ್ಷಕರೇ. ಕೆಲವರಿಗೆ ಜಮೆ ಆಗಿರಬಹುದು, ಬೇಗ ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಆದ್ರೆ ಇನ್ನೊಂದು 2ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಮರು ಅರ್ಜಿ ಪ್ರಕ್ರಿಯೆ ನೋಡಿ. SIR ಪ್ರಕ್ರಿಯೆ ಮುಗಿದ ತಕ್ಷಣ ಯಾರೆಲ್ಲ ಅನರ್ಹ ಫಲಾನುಭವಿಗಳಿದ್ದಾರೆ, ನಕಲಿ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯಲ್ಲಿದ್ದಾರೆ, ಅವರೆಲ್ಲರನ್ನು ಕೂಡ ಫಿಲ್ಟರ್ ಮಾಡಿ ಆ ಯೋಜನೆಯಿಂದ ಅವರ ಹೆಸರನ್ನ ಕೈ ಬಿಡಲಾಗುತ್ತೆ. ನೋಡಿ, ನಕಲಿ ಫಲಾನುಭವಿಗಳು ಅನರ್ಹರು ಯಾರು ಅಂದ್ರೆ ಮೊದಲಿಗೆ ತೆರಿಗೆ ಪಾವತಿ ಮಾಡ್ತಾ ಇದ್ದವರು, GST ರಿಟರ್ನ್ಸ್ ಮಾಡ್ತಿದ್ದವರು, ಮೃತಪಟ್ಟವರು ಯಾರಾದ್ರೂ ಗೃಹಲಕ್ಷ್ಮಿ ಯೋಜನೆಯಲ್ಲಿದ್ರೆ ಅವರ ಹೆಸರನ್ನ ತೆಗೆದು ಹಾಕಿ ನಂತರ ಆ ಮನೆಯ ನೆಕ್ಸ್ಟ್ ಯಜಮಾನಿಗೆ ಹಣ ಬರುವಂತೆನೂ ಕೂಡ ಮಾಡಬಹುದು ಅಂತ ಹೇಳಲಾಗಿದೆ. ಇನ್ನು 4ನೇದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಒಂದೇ ಮನೆಯಲ್ಲಿ 2-3 ಜನ ಗೃಹಲಕ್ಷ್ಮಿ ಹಣ ಪಡ್ಕೊಳ್ಳುವಂತಿಲ್ಲ. ಇನ್ನು ಯಾರದ್ದೋ ಮೊಬೈಲ್ ನಂಬರ್ ಕೊಟ್ಟು ಯಾರದ್ದೋ ಹೆಸರಲ್ಲಿ ಯೋಜನೆ ಓಪನ್ ಮಾಡಿಸಿ ಹಣ ಪಡ್ಕೋತಾ ಇದ್ರೆ ಅದು ಕೂಡ ನಡೆಯಲ್ಲ. ಮತ್ತೆ ಗೃಹಲಕ್ಷ್ಮಿಯರ ಮೊಬೈಲ್ ಸಂಖ್ಯೆ ಕಡ್ಡಾಯವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು. ಯಾರದ್ದೋ ಮೊಬೈಲ್ ಸಂಖ್ಯೆ ಲಿಂಕ್ ಇರುತ್ತೆ ಬ್ಯಾಂಕ್ ಅಕೌಂಟ್ಗೆ, ಅದು ಕೂಡ ನಡೆಯೋದಿಲ್ಲ ಅಂತ ಹೇಳಲಾಗಿದೆ. ಸೊ ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಏನೆಲ್ಲ ಅಂಶಗಳು ಇರುತ್ತೆ ಅದು ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ SIR ಪ್ರಕ್ರಿಯೆ ಮುಗಿದ ಬಳಿಕ. ನೋಡಿ, SIR ಅಲ್ಲಿ ಈಗಾಗಲೇ 1 ಕೋಟಿಗೂ ಹೆಚ್ಚು ಮತದಾರರ ಹೆಸರು ಡಿಲೀಟ್ ಆಗುವ ಸಾಧ್ಯತೆ ಇದೆ. ಅಂದ್ರೆ ಮತಪಟ್ಟಿಂದ ಯಾರದ್ದು ಹೆಸರು ಡಿಲೀಟ್ ಆಗುತ್ತೆ ಅವರಿಗೆ ಸರ್ಕಾರದ ಯೋಜನೆಗಳ ಲಾಭ ಸಿಗೋದಿಲ್ಲ ಅಂತ ಮೊದಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು 2ನೇದಾಗಿ ಹೇಳ್ಬೇಕಂದ್ರೆ SIR ಪ್ರಕ್ರಿಯೆ ಮುಗಿದ ಬಳಿಕ ಯಾರದೆಲ್ಲ ಮತಪಟ್ಟಿಂದ ಹೆಸರು ಹೋಗುತ್ತೆ ಅಂತವರು ತಮ್ಮ ಮತ ಉಳಿಸಿಕೊಳ್ಳಬೇಕು. ಮತ ಉಳಿಸಿಕೊಳ್ಳೋದ್ರಲ್ಲಿ ನೀವು ವಿಫಲವಾದ್ರೆ ನಿಮಗೆ ಯಾವುದೇ ರೀತಿ ಯೋಜನೆಗಳ ಲಾಭ ಸಿಗಲ್ಲ. ಮತ್ತೆ ಗೃಹಲಕ್ಷ್ಮಿ ಹಣನೂ ನಿಮಗೆ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು 3ನೇದಾಗಿ ಹೇಳ್ಬೇಕಂದ್ರೆ ನೀವು ಆಧಾರ್ ಕಾರ್ಡ್, ವೋಟರ್ ಕಾರ್ಡ್, ರೇಷನ್ ಕಾರ್ಡ್, ನಿಮ್ಮ ಒಂದು ಭಾವಚಿತ್ರದ ಫೋಟೋ ಜೊತೆಗೆ ನಿಮ್ಮ ಮೊಬೈಲ್ ಸಂಖ್ಯೆ ಕೂಡ ರೆಡಿ ಇಟ್ಕೊಳ್ಳಿ. ಯಾಕಂದ್ರೆ ನೀವು ಬಯೋಮೆಟ್ರಿಕ್ ಕೊಡೋದರ ಮೂಲಕ ಯೋಜನೆಗೆ ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕಾಗುತ್ತೆ. ಇನ್ನು ನಿಮ್ಮ ರೇಷನ್ ಕಾರ್ಡ್ ನ ಒಂದು ಡೇಟಾ ಬೇಸ್ ನ ಪ್ರಕಾರ ನಿಮ್ಮ ಒಂದು ಇನ್ಫಾರ್ಮೇಶನ್ ಕೂಡ ಚೆಕ್ ಮಾಡ್ತಾರೆ. ಅಂದ್ರೆ ದಾಖಲಾತಿಗಳಲ್ಲಿ ನಿಮ್ಮ ರೇಷನ್ ಕಾರ್ಡ್ ಪ್ರಮುಖ ಡಾಕ್ಯುಮೆಂಟ್ ಆಗುತ್ತೆ. ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಒಂದು ಆಹಾರ ಇಲಾಖೆಯಲ್ಲಿ ನಿಮ್ದು ಬಯೋಮೆಟ್ರಿಕ್ ಇದ್ರೆ ಆ ಒಂದು ಬಯೋಮೆಟ್ರಿಕ್ ಕೂಡ ಚೆಕ್ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. ಸೊ ವೀಕ್ಷಕರಿಗೆ 2ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ದಿಢೀರ್ ಅಂತ ಕರ್ನಾಟಕ ರಾಜ್ಯಾದ್ಯಂತ ಗುಟ್ಕಾ ಪಾನ್ ಮಸಾಲಾ ಮಾರಾಟ ಮಾಡೋದನ್ನ ಬ್ಯಾನ್ ಮಾಡಲಾಗಿದೆ. ಹೌದು, ಕರ್ನಾಟಕದಲ್ಲಿ 1 ವರ್ಷಗಳ ಕಾಲ ಗುಟ್ಕಾ ಮತ್ತು ಪಾನ್ ಮಸಾಲಾ ಉತ್ಪಾದನೆ ಮಾರಾಟ ಸಂಪೂರ್ಣ ಬಂದ್ ಅಂತ ಘೋಷಣೆ ಮಾಡಲಾಗಿದೆ. ಇದು ಈ ತಾನೇ ಬರ್ತಾ ಇರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕ ರಾಜ್ಯಾದ್ಯಂತ
ಗುಟ್ಕಾ ಪಾನ್ ಮಸಾಲಗಳನ್ನ ಬ್ಯಾನ್ ಮಾಡಿ ಸರ್ಕಾರ ಆದೇಶ ಹೊರಡಿಸಿರುವಂತದ್ದು. ಗುಟ್ಕಾ ಪ್ರಿಯರಿಗೆ ದೊಡ್ಡ ಒಂದು ಶಾಕ್ ಅಂತಾನೆ ಹೇಳ್ಬಹುದು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಮೊದಲೇ ಒಂದು ಹೇಳಿಕೆ ಕೊಟ್ಟಿದ್ರು, ತಂಬಾಕು ಗುಟ್ಕಾಗಳಲ್ಲಿ ನಿಷೇ ಇರುವಂತ ಅಂಶಗಳು ಪತ್ತೆ ಆದ್ರೆ ಇವುಗಳನ್ನ ಬ್ಯಾನ್ ಮಾಡ್ತೀನಿ ಅಂತ. ಸೊ ಆ ಪ್ರಕಾರ ಕರ್ನಾಟಕದಲ್ಲಿ ತಂಬಾಕು ಮತ್ತು ನಿಕೋಟಿನ್ ಗುಟ್ಕಾ ಹಾಗೂ ಪಾನ್ ಮಸಾಲ ಮಾರಾಟದ ಮೇಲೆ ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದ್ದು, ಇವುಗಳ ಉತ್ಪಾದನೆ ಮಾತ್ರ ಅಲ್ಲ, ಶೇಖರಣೆ ಮಾಡೋದು, ವಿತರಣೆ ಮಾಡೋದು, ಸಾಗಾಣಿಕೆ ಮಾಡೋದು ಮತ್ತು ಮಾರಾಟ ಮಾಡೋದನ್ನು ಕೂಡ 1 ವರ್ಷಗಳ ಅವಧಿಗೆ ಸಂಪೂರ್ಣವಾಗಿ ನಿಷೇಧ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ ಇದು ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಹಿತದೃಷ್ಟಿಯಿಂದ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಸೊ ಈ ಒಂದು ಅಧಿಸೂಚನೆಯಲ್ಲಿ ಜಾರಿ ಮಾಡಿರೋ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಯಾವುದೇ ಹೆಸರಿನಲ್ಲಿ ಅಥವಾ ಸ್ಯಾಚೆಟ್ ಹಾಗೂ ಪ್ಯಾಕೆಟ್ಗಳಲ್ಲಿ ತಂಬಾಕು ಅಥವಾ ನಿಕೋಟಿನ್ ಬೆರೆಸಿದ ಗುಟ್ಕಾ ಮತ್ತು ಪಾನ್ ಮಸಾಲಗಳನ್ನ ಮಾರಾಟ ಮಾಡೋದು ಅಥವಾ ಸಾಗಾಣಿಕೆ ಮಾಡೋದು ಸಂಪೂರ್ಣವಾಗಿ ಇದು ಶಿಕ್ಷಾರ್ಹ ಅಪರಾಧ ಅಂತಾನೂ ಕೂಡ ಇಲ್ಲಿ ಘೋಷಣೆ ಮಾಡಲಾಗಿದೆ. ಸೊ ಈ ನಿಯಮ ಯಾರೆಲ್ಲ ಉಲ್ಲಂಘನೆ ಮಾಡ್ತಾರೆ ಅಂದ್ರೆ ಯಾರು ಮಾರಾಟ ಮಾಡ್ತಾರೆ ಅವರ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ಜರುಗಿಸಲಾಗುತ್ತದೆ ಅಂತ ಹೇಳಲಾಗಿದೆ. ಇನ್ನು ಮುಖ್ಯವಾಗಿ ಕರ್ನಾಟಕ ಬಂದ್ ನೋಡಿ, ಇವತ್ತು 13ನೇ ತಾರೀಕು ಕರ್ನಾಟಕ ಬಂದ್ ಘೋಷಣೆ ಆಗಿದೆ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸಾರಿಗೆ ಸಂಚಾರ, ಶಾಲೆ ಕಾಲೇಜುಗಳು, ಮಾರ್ಕೆಟ್ ಓಪನ್ ಇರುತ್ತೋ ಇಲ್ವೋ, ಏನಿರುತ್ತೆ ಏನಿರೋದಿಲ್ಲ ನೋಡಿ. ಮೊದಲಿಗೆ ಹೇಳ್ಬೇಕಂದ್ರೆ ಶೈಕ್ಷಣಿಕ ಚಟುವಟಿಕೆಗಳು ಮುಂದುವರಿಯುವ ಸಾಧ್ಯತೆ ಇದೆ. ಅಂದ್ರೆ ಕರ್ನಾಟಕದ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿ ಒಕ್ಕೂಟವು ಬಂದ್ ರಜೆ ನೀಡುವ ತನ್ನ ಹಿಂದಿನ ನಿರ್ಧಾರವನ್ನ ಹಿಂಪಡೆದಿದೆ. ಸೊ ಶಾಲೆಗಳು ರಜೆ ಇರೋದಿಲ್ಲ ಅಂತ ಇಲ್ಲಿ ಮೊದಲನೇ ಒಂದು ದೊಡ್ಡ ಸುದ್ದಿ ಬಂದಿದೆ. ಸೊ ಇನ್ನು KSRTC, BMTC ಬಸ್ ಸಂಚಾರ ಕೂಡ ಎಂದಿನಂತೆ ಓಪನ್ ಇರಲಿದೆ. ಆದ್ರೆ ಸಂಚಾರದಲ್ಲಿ ವೃತ್ತಿವಾಗಬಹುದು. ಅಂದ್ರೆ ರಸ್ತೆಗಳನ್ನ ತಡೆ ಹಿಡಿದರೆ ಪ್ರತಿಭಟನಾಕಾರರು ಅವಾಗ ಆ ಬಸ್ ಸಂಚಾರದಲ್ಲಿ ವೃತ್ತಿವಾಗುವ ಸಾಧ್ಯತೆ ಇದೆ. ಆದ್ರೆ ಬಸ್ ಸಂಚಾರ ಎಂದಿನಂತೆ ಓಪನ್ ಇರಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಕಾವೇರಿ ವಿವಾದದ ಬಗ್ಗೆ ಮಾಹಿತಿ ನೀಡಲಾಗುತ್ತೆ. 5ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಕಾವೇರಿ ನದಿ ನೀರಿನ ವಿವಾದ, ಅದರ ಇತಿಹಾಸ ಮತ್ತು ಜಲ ಸಂರಕ್ಷಣೆ ಮಹತ್ವದ ಕುರಿತು ಜಾಗೃತಿ ಮೂಡಿಸಲು ಶಾಲೆಗಳಿಗೆ ಆ ದಿನ ಅಂದ್ರೆ ಈ ಒಂದು ದಿನ ಸೂಚನೆ ಕೊಡಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಮುಖ್ಯವಾಗಿ ಕೆಲವು ಸಂಘಟನೆಗಳು ಈ ಒಂದು ಬಂದ್ ನಿಂದ ಹಿಂದೆ ಸರಿದಿರುವಂತದ್ದು. ಆದ್ರೆ ವಾಟಾಳ್ ನಾಗರಾಜ್ ಅವರು ಮಾತ್ರ ಕರ್ನಾಟಕ ಬಂದ್ ಮಾಡ್ತೀವಂತ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡು ರಾಜ್ಯಕ್ಕೆ ಕಾವೇರಿ ನೀರು ಹರಿಬಿಡಬಾರ್ದು ಅಂತಾನು ಕೂಡ ಒಂದು ತಮ್ಮ ಬೇಡಿಕೆನ ಇಟ್ಟಿದ್ದಾರೆ. ಹಾಗಾದ್ರೆ ಏನಿರುತ್ತೆ ಏನಿರೋದಿಲ್ಲ, ಮೊದಲಿಗೆ ಹೇಳ್ಬೇಕಂದ್ರೆ ಶಾಲೆ ಕಾಲೇಜುಗಳು ಎಂದಿನಂತೆ ಓಪನ್ ಇರಲಿದೆ. ಸರ್ಕಾರಿ ಕಚೇರಿಗಳು, ಬ್ಯಾಂಕುಗಳು, ಕಾರ್ಪೊರೇಟ್ ಕಚೇರಿಗಳು, ಆಸ್ಪತ್ರೆಗಳು, ಮೆಡಿಕಲ್ ಶಾಪ್ಗಳು ಮತ್ತು ಅಗತ್ಯ ಸೇವೆಗಳು ಓಪನ್ ಇರಲಿದೆ. ಮೆಟ್ರೋ ಸೇವೆ ಬೆಂಗಳೂರಲ್ಲಿ ಓಪನ್ ಇರಲಿದೆ. ಬಸ್ ಸಂಚಾರ KSRTC, BMTC ಕೂಡ ಓಪನ್ ಇರಲಿದೆ. ಆಟೋ, ಟ್ಯಾಕ್ಸಿ, ಶಾಲಾ ವಾಹನ, ಖಾಸಗಿ ಬಸ್, ಏರ್ಪೋರ್ಟ್ ಟ್ಯಾಕ್ಸಿ, ಬೀದಿ ಬದಿ ಅಂಗಡಿಗಳು ಕೂಡ ಓಪನ್ ಇರಲಿವೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಒಂದು ಕರ್ನಾಟಕ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂತದ್ದು. ಸೊ ವೀಕ್ಷಕರೇ, ಇಲ್ಲಿ ಸ್ಥಳೀಯ ಪರಿಸ್ಥಿತಿ ಮತ್ತು ಸುರಕ್ಷತೆ ಮತ್ತು ಸಾರಿಗೆ ಸೌಲಭ್ಯಗಳು ನೋಡಿಕೊಂಡು ಶಾಲಾ ಮಂಡಳಿ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವ ಅವಕಾಶ ಕೂಡ ಇಲ್ಲಿ ಇರುವಂತದ್ದು ವೀಕ್ಷಕರೇ. ಸೊ ಇದು ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ ಎಂದಿನಂತೆ ಎಲ್ಲವೂ ಕೂಡ ಓಪನ್ ಇರಬಹುದು. ಆದ್ರೆ ಕೆಲವು ಕಡೆಗೆ ಮಾತ್ರ ಪ್ರತಿಭಟನೆಯ ಬಿಸಿ ಜಾಸ್ತಿ ಆದ್ರೆ ಅಲ್ಲೇ ಜಿಲ್ಲಾಧಿಕಾರಿಗಳು ಅಲ್ಲಿ ರಜೆ ಕೊಡುವ ಸಾಧ್ಯತೆ ಕೂಡ ಇದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಈಗ ಬನ್ನಿ ವೀಕ್ಷಕರೇ, 4ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್. 7ನೇ ಗ್ಯಾರಂಟಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ನಿಮಗೆಲ್ಲ ಗೊತ್ತೇ ಇದೆ, ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳಿದ್ದಾವೆ. 6ನೇ ಗ್ಯಾರಂಟಿ ಕೂಡ ನಿಮಗೆ ಗೊತ್ತಿರಬಹುದು. ಗೊತ್ತಿಲ್ಲ ಅಂದ್ರೆ 6ನೇ ಗ್ಯಾರಂಟಿ ಬಂದು ಇದು ಭೂಮಿ ಗ್ಯಾರಂಟಿ ಯೋಜನೆ. ಅಂದ್ರೆ ಎಲ್ಲಾ ಒಂದು ಆಸ್ತಿ ಮಾಲೀಕರಿಗೆ ಒಂದು ಅನುಕೂಲಕ್ಕಾಗಿ ಬಿ ಖಾತಾ ಆಸ್ತಿಗಳನ್ನ ಎ ಖಾತಾ ಮಾನ್ಯತೆ ನೀಡುವ ಈ ಒಂದು 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ ಯೋಜನೆ ಆಗಿದೆ. ಇನ್ನು 7ನೇ ಗ್ಯಾರಂಟಿ ಯಾವುದು ಅಂತ ನೀವು ಕೇಳೋದಾದ್ರೆ ಕುಡಿಯುವ ನೀರು 7ನೇ ಗ್ಯಾರಂಟಿ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಘೋಷಣೆ ಮಾಡಿದ್ದಾರೆ. 2027ರ ಒಳಗೆ ಎತ್ತಿನ ಹೊಳೆ ಮತ್ತು HN ವ್ಯಾಲಿ ಕೂಡ ಪೂರ್ಣ ಮಾಡೋದಾಗಿ ಒಂದು ಘೋಷಣೆಯನ್ನ ಮಾಡಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ನಮ್ಮ ರಾಜ್ಯದಲ್ಲಿ ಕುಡಿಯುವ ನೀರಿನ ಕೊರತೆ ಕಾಡದಂತೆ ಮಾಡುವ ನಮ್ಮ ಜಲ ಯೋಜನೆ 7ನೇ ಗ್ಯಾರಂಟಿ ಆಗಿದೆ ಅಂತಾನು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎತ್ತಿನಹೊಳೆ, HN ವ್ಯಾಲಿ ಯೋಜನೆಗಳಿಗೆ ಹೆಚ್ಚಿನ ವೇಗ ನೀಡಿ 2027ರ ಒಳಗೆ ಕಾಮಗಾರಿ ಪೂರ್ಣ ಮಾಡುವ ಸಂಕಲ್ಪ ಕೂಡ ಮಾಡಲಾಗಿದೆ. ರೈತರ ಕಣ್ಣೀರು ಒರೆಸುವ ನಮ್ಮ ಸರ್ಕಾರ ಸದಾ ಜನರ ಪರವಾಗಿದೆ ಅಂತಾನೂ ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಹೇಳಿರುವಂತದ್ದು. ಸೊ ನಮ್ಮ ರಾಜ್ಯದ ಜನತೆಗೆ ಕುಡಿಯುವ ನೀರಿನ ಕೊರತೆ ಆಗಬಾರದು. ಸೊ ಇದು ಒಂದು 7ನೇ ಗ್ಯಾರಂಟಿ, ಎಲ್ಲರಿಗೂ ಕೂಡ ಕುಡಿಯುವ ನೀರಿನ ಯೋಜನೆ ಲಭ್ಯವಾಗುವಂತೆ ಮಾಡೋದು 7ನೇ ಗ್ಯಾರಂಟಿ ಅಂತ ಒಂದು ಹೇಳಿಕೆ ಕೊಡಲಾಗಿದೆ. ಇನ್ನು ಕೊನೆಯದಾಗಿ ವೀಕ್ಷಕರೇ, ರೇಷನ್ ಕಾರ್ಡ್ ಇದ್ದವರಿಗೆ 1 2 3 ಒಟ್ಟು 4 ದೊಡ್ಡ ಸಿಹಿ ಸುದ್ದಿ ಬಂದಿರುವಂತದ್ದು. ಮೊದಲನೇ ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಆಹಾರ ಸಚಿವರು ಮೊದಲೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಏನಪ್ಪಾ ಅಂದ್ರೆ ಎಲ್ಲಾ BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಇಂದಿರಾ ಫುಡ್ ಕಿಟ್ ಅನ್ನ ವಿತರಣೆ ಮಾಡ್ತೀವಂತ. ಅಂದ್ರೆ ತೊಗರಿಬೇಳೆ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಈ 4 ಆಹಾರ ಸಾಮಗ್ರಿಗಳನ್ನ
ವಿತರಣೆ ಮಾಡಲಾಗುತ್ತೆ. ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಬದಲಾವಣೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ನೋಡಿ, ಅನ್ನಭಾಗ್ಯ ಯೋಜನೆಯಲ್ಲಿ 5 ಕೆಜಿ ಅಕ್ಕಿ ಅಂತೂ ನಿಮಗೆ ಸಿಗುತ್ತೆ. ಆದ್ರೆ 5 ಕೆಜಿ ಹೆಚ್ಚುವರಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಕೇಂದ್ರ ಸರ್ಕಾರವು ಕೂಡ ನಿಮಗೆ ಅಕ್ಕಿ ಮತ್ತು ರಾಗಿ ಕೂಡ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಅಕ್ಕಿನೂ ಸಿಗುತ್ತೆ, ರಾಗಿನೂ ಸಿಗುತ್ತೆ. ಸದ್ಯಕ್ಕೆ ಈಗ ಏನಾಗ್ತಿದೆ, ಕೇಂದ್ರ ಸರ್ಕಾರ 3 ಕೆಜಿ ರಾಗಿ 2 ಕೆಜಿ ಅಕ್ಕಿ ವಿತರಣೆ ಮಾಡೋದಕ್ಕೆ ರೆಡಿ ಇದೆ. ಸೊ ಇನ್ನೊಂದು ಕಡೆಗೆ ಕರ್ನಾಟಕ ಸರ್ಕಾರದಿಂದ 5 ಕೆಜಿ ಅಕ್ಕಿ, ಟೋಟಲ್ ಆಗಿ 7 ಕೆಜಿ ಅಕ್ಕಿ ಮತ್ತು 3 ಕೆಜಿ ರಾಗಿ ಕೂಡ ಈಗ ವಿತರಣೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಮುಂದಿನ ಬರೋ ದಿನ ಕರ್ನಾಟಕ ಸರ್ಕಾರದಿಂದ 5 ಕೆಜಿ ಅಕ್ಕಿ ವಿತರಣೆ ಬಂದಾಯಿತು ಅಂದ್ರೆ ನಿಮಗೆ ಸಿಗೋದು ಟೋಟಲ್ ಆಗಿ 3 ಕೆಜಿ ರಾಗಿ ಮತ್ತು 2 ಕೆಜಿ ಅಕ್ಕಿ ಹಾಗೂ ಇಂದಿರಾ ಕಿಟ್. ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ ಅನ್ನ ನಿಮಗೆ ಕೊಡಲಾಗುತ್ತೆ. ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಂದಿರಾ ಕಿಟ್ ಕೊಡಲ್ಲ, ಇದು ಪ್ರತಿ ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ ಅಂತ ಹೇಳಲಾಗ್ತಾ ಇದೆ. ಸೊ ಒಂದು ಕುಟುಂಬಕ್ಕೆ 2.5 ಕೆಜಿ ತೂಕದ 2 ಜನ ಇದ್ರೆ ಅಲ್ಲಿ 2.5 ಕೆಜಿ ತೂಕದ ಇಂದಿರಾ ಕಿಟ್ಟು. ನಿಮ್ಮ ಕುಟುಂಬದಲ್ಲಿ 4 ಜನ ಇದ್ರೆ ಅಂತವರಿಗೆ 5 ಕೆಜಿ ತೂಕದ ಒಂದು ಇಂದಿರಾ ಕಿಟ್ಟು. ಇನ್ನು 5ಕ್ಕಿಂತ ಹೆಚ್ಚು ಜನ ಇದ್ರೆ 7.5 ಕೆಜಿ ತೂಕದ ಇಂದಿರಾ ಕಿಟ್ ಅಂತ ಹೇಳಲಾಗಿದೆ. ನವೆಂಬರ್ ತಿಂಗಳ ಒಳಗೆ ಅಂದ್ರೆ ಇನ್ನು 2-3 ತಿಂಗಳಲ್ಲಿ ಯೋಜನೆ ಜಾರಿ ಆಗಲಿದೆ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ಎರಡನೇ ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಮುಂದಿನ ಬರೋ ದಿನ APL ಕಾರ್ಡ್ ಇದ್ದವರಿಗೂ ಕೂಡ BPL ಕಾರ್ಡ್ ರೀತಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ರಕ್ತವನ್ನ ಕೊಡೋದಾಗಿ ಘೋಷಣೆ ಮಾಡಲಾಗಿದೆ. ಹೌದು, ಎಲ್ಲ APL ಕಾರ್ಡ್ ಗ್ರಾಹಕರಿಗೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ರಕ್ತವನ್ನ ವಿತರಣೆ ಮಾಡ್ತಾರೆ, ಅಂದ್ರೆ ರೋಗಿಗಳಿಗೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ಇದು ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್. ಇನ್ನು BPL ಕಾರ್ಡ್ ರೀತಿಯಲ್ಲಿ APL ಕಾರ್ಡ್ ಇದ್ದವರಿಗೂ ಕೂಡ ಮುಂದಿನ ಬರೋ ದಿನ ಅಕ್ಕಿ ಕೊಡುವ ಯೋಜನೆ ಕೂಡ ರೂಪಿಸಲು ಸರ್ಕಾರ ಮತ್ತೆ ಮುಂದಾಗಬಹುದು. ಇದಕ್ಕೋಸ್ಕರ APL ಕಾರ್ಡ್ ಇದ್ದವರು ಸರ್ಕಾರಕ್ಕೆ ಮನವಿ ಮಾಡಿದ್ರೆ ಸರ್ಕಾರ ಕೊಡೋದಕ್ಕೆ ರೆಡಿ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಮೊದಲೇ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನು ಮೂರನೇದಾಗಿ ದೊಡ್ಡ ಒಂದು ಘೋಷಣೆ ಏನಪ್ಪಾ ಅಂದ್ರೆ ಎಲ್ಲ BPL ಮತ್ತು ರೇಷನ್ ಕಾರ್ಡ್ ಇದ್ದವರಿಗೆ ತಿದ್ದುಪಡಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ನಿಮ್ದು ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ಹೆಸರು ಆಡ್ ಮಾಡಿಸೋದಿದ್ರೆ, ಮುಖ್ಯಸ್ಥರ ಬದಲಾವಣೆ ನೀವೇನಾದ್ರೂ ಮಾಡಿಸೋದಿದ್ರೆ, ಅಡ್ರೆಸ್ ಚೇಂಜ್ ಮಾಡಿಸೋದಿದ್ರೆ, ಫೋಟೋ ಅಪ್ಡೇಟು, KYC ಮಾಡಿಸೋದಿದ್ರೆ ಈಗ ಮಾಡಿಸಬಹುದು. ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಇನ್ನು ರಾಜ್ಯದಂತ ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ನ್ಯಾಯಬೆಲೆ ಅಂಗಡಿಗಳು ಕಡ್ಡಾಯವಾಗಿ ಓಪನ್ ಇರಬೇಕು ಮತ್ತು ಎಲ್ಲ ನ್ಯಾಯಬೆಲೆ ಅಂಗಡಿಗಳು ಕೂಡ ಇದು ಅನ್ವಯವಾಗಬೇಕು. ರಾಜ್ಯ ಸರ್ಕಾರ ಮುಂದಿನ ಬರೋ ದಿನ ಅಧಿಕೃತ ಆದೇಶ ಹೊರಡಿಸಲಿದೆ ಅಂತಾನೂ ಕೂಡ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ, BPL APL ಬೇಗನೆ ಕಮೆಂಟ್ ಮಾಡಿ. ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.